ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಇವತ್ತು ನಾನು ನಮ್ಮ ಮಂಗಳೂರು ಸ್ಪೆಷಲ್ಲು, ಕರಾವಳಿ ಸ್ಪೆಷಲ್ ಆದಂಥ ಪ್ರಾನ್ಸ್ ಫ್ರೈಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ತುಂಬ ಜಾಸ್ತಿ ಇರುತ್ತೆ, ಹಾಗೆ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ. ಇದೆಲ್ಲ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಹೆಲ್ತ್ಗೆಲ್ಲ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಓಕೆ, ಅದನ್ನು ಮಾಡೋದು ಸಿಂಪಲ್ ಹಾಗೂ ಈಸಿ ವೇ. ತುಂಬ ಒಂದು 10 ಮಿನಿಟ್ಸಲ್ಲೇ ಆ್ಯಕ್ಚುಲಿ ಆಗೋಗ್ಬಿಡುತ್ತೆ. ಅದು ಹೇಗೆ ಮಾಡೋದು ಅಂದರೆ, ಫಸ್ಟಿಗೆ ನಾನಿಲ್ಲಿ ಪ್ರಾನ್ಸನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನೀರೆಲ್ಲ ಏನೂ ಇಲ್ಲಾರ್ದಂಗೆ ನೀಟಾಗೆ ಕ್ಲೀನ್ ಮಾಡಿ ಬಸ್ತಿಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟು, ಸ್ವಲ್ಪ ಒಂದು ಲೆಮನ್ ಆದರೆ ಸಾಕು. ಒಂದು ಲೆಮನ್ನ ಕಟ್ ಮಾಡಿಟ್ಕೊಂಡು ಅದರದ್ದು ಜ್ಯೂಸು, ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪೌಡ್ರು, ಲಾಸ್ಟಿಗೆ ಸ್ವಲ್ಪ ಜೀರಾ ಪೌಡರ್, ಇಷ್ಟನ್ನು ಹಾಕಿ ನೀಟಾಗೆ ಕಲಸಿ ಇಟ್ಕೊಳ್ಳೋಣ. ಇದು ಮ್ಯಾರಿನೇಟ್ ಆಗಬೇಕಂತ ಏನಿಲ್ಲ, ಫಿಶ್ ಥರ ಏನು ಒಂದು 5-10 ನಿಮಿಷ ಇಡಬೇಕು ಅಂತ ಏನಿಲ್ಲ, ಇನ್ಸ್ಟೆಂಟಾಗೆ ಮಾಡ್ಕೊಂಬಿಡ್ಬೋದು. ನೋಡಿ, ನಾನು ಅದನ್ನೆಲ್ಲ ಆ್ಯಡ್ ಮಾಡಿ ನೀಟಾಗೆ ಕಲಸಿದ್ದೀನಿ. ಏನಿಲ್ಲ, ಇದನ್ನು ಕಲಸಿದ ತಕ್ಷಣವೇ ನಾವು ಇಲ್ಲಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ನಾವು. ಅದಕ್ಕೆ ಇವಾಗ ಒಂದು ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡಿ, ಸ್ವಲ್ಪ ಅದು ಆಯಿಲು ಹೀಟ್ ಆಗಬೇಕು. ಎಣ್ಣೆ ಕಾದಿದೆ. ಇವಾಗ ಒಂದೊಂದಾಗೆ ಪ್ರಾನ್ಸನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವೀಡಿಯೋನ ಪೂರ್ತಿ ನೋಡಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಫಸ್ಟು ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಈಸಿಯಾಗಿ ವ್ಯೂ ಮಾಡ್ಬೋದು. ನೋಡಿ, ಎಲ್ಲ ಪ್ರಾನ್ಸನ್ನು ಹಾಕಿದ್ದೀನಿ. ಅದು ಫಿಶ್ ಥರ ಅಂಟ್ಕೊಳ್ಳುತ್ತೆ ಅಂತ ಏನಿಲ್ಲ, ಹಂಚಿಗೆ ಅಂಟ್ಕೊಳ್ಳುತ್ತೆ, ಒಂದೊಂದೇ ತೆಗಿಬೇಕು ಅಂತ ಏನಿಲ್ಲ. ನೀಟಾಗಿ ಈಸಿಯಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೋದು ನಾವು ಸ್ಪೂನಿಂದ. ಈಗ ಒಂದು ಸ್ವಲ್ಪ ಬೇಯಲಿ, ಒಂಚೂರು ಮುಚ್ಚ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಬೇಯಿಸೋಣಂತೆ. ಆ್ಯಕ್ಚುಲಿ ಅದು ತಾನೇ ನೀರು ಬಿಟ್ಕೊಳ್ಳುತ್ತೆ. ಅದು ಆ ನೀರೆಲ್ಲ ಬಿಟ್ಕೊಂಡು ನಾವು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋದು ಬೇಡ, ಅದರಲ್ಲೇ ನೀರು ಬಿಟ್ಕೊಂಡು ಸ್ವಲ್ಪ ಅದು ಬೆಂದ್ಬಿಟ್ಟು ಅದೇ ಡ್ರೈ ಆಗುತ್ತೆ. ನೋಡಿ, ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇವಾಗ ಇದರಲ್ಲೇ ನೀಟಾಗೆ ಡ್ರೈ ಆಗಲಿ ಅದು. ಇನ್ನೊಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬೇಯಿಸೋಣ. ಫಸ್ಟ್ ಟೈಮ್ ತಿನ್ನೋರೆಲ್ಲ ಈಸಿಯಾಗೆ ತಿನ್ಬೋದು ಇದನ್ನು, ಯಾಕಂದರೆ ಇದು ಅಷ್ಟು ಸ್ಮೆಲ್ಲೇ ಇರೋದಿಲ್ಲ ನಿಜ ಹೇಳ್ಬೇಕಂದ್ರೆ. ಆಮೇಲೆ ಇದನ್ನು ತಿಂತಾಯಿದ್ರೆ ಒಂದು ಸ್ವಲ್ಪ ನಮಗೆ ತೆಂಗಿನಕಾಯಿ ತಿನ್ನೋ ಥರ ಫೀಲ್ ಆಗುತ್ತೆ. ನೋಡಿ, ನೀರೆಲ್ಲ ಡ್ರೈ ಆಗಿದೆ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಣ್ಣೆಲೇ ಇದಾಗ್ತಿದೆ, ಡ್ರೈ ಆಗಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಆಯಿತು ಇದು. ಇವಾಗ ನೋಡಿ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನನ್ನ ವೀಡಿಯೋಸನ್ನು. ಥ್ಯಾಂಕ್ ಯು.